ಏನು ಹೇಳಪ್ಪ ನಾವಲ್ಲೇ ನೋಡಿ ಎಣ್ಣೆ. ಸೊ ರುಚಿಕರ ಪಲಾವಿಗೆ ಅರ್ಧ ಕೆ ಜಿ ಅಕ್ಕಿಗೆ ಪಲಾವ್ ಮಾಡಬೇಕಾದ್ರೆ ನಾವು ಒಂದು ಕುಕ್ಕರನ್ನು ತೆಗೆದುಕೊಂಡು ಶೇಂಗಾ ಎಣ್ಣೆನ ಹಾಕಿದ್ದೇವೆ. ಸೊ ಶೇಂಗಾ ಎಣ್ಣೆನೇ ಚಲೋ, ಅದನ್ನು ಬಳಸಿ. ಸೊ ಅದಕ್ಕೆ ಬೇಕಾದಂಥ ಐಟಮ್ಗಳು ಬೀಟ್ರೋಟು, ಆಲೂಗಡ್ಡೆ, ಗಜ್ಜರಿ, ಟೊಮಾಟಿ, ಈರುಳ್ಳಿ, ಬೀನ್ಸು, ಕೊತ್ತಂಬರಿ, ಸೌತೆಕಾಯಿ ಇಷ್ಟೆಲ್ಲ ತರಕಾರಿಗಳು ಬೇಕು. ಎಣ್ಣೆ ಕಾಯಲು ಬಿಡಿ. ಕಾಯ್ದ ನಂತರ ಸೊ ಎಣ್ಣೆ ಕಾಯ್ದಿದೆ. ಇವಾಗ ಇದಕ್ಕೆ ಹಸಿಮೆಣಸಿಕಾಯಿ, ಉಳ್ಳಾಗಡ್ಡಿ, ಉಳ್ಳಾಗಡ್ಡೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಬೀನ್ಸು, ಟಮಾಟಿ, ಗಜ್ಜರಿ, ಆಲೂಗಡ್ಡೆ, ಬೀಟ್ರೋಟ್ ಎಲ್ಲ ಐಟಮ್ಗಳನ್ನು ಹಾಕಬೇಕು. ಈ ಎಲ್ಲ ತರಕಾರಿಗಳನ್ನು ಹಾಕಿ ಕೊತ್ತಂಬರಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುವವರೆಗೆ ನಿಧಾನವಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ಪೆಷಲ್ ಉಪ್ಪು. ಬ್ಲ್ಯಾಕ್ ಸಾಲ್ಟು, ರೆಡ್ ಸಾಲ್ಟ್ ಬರುತ್ತಲ್ಲ, ರಾಕ್ ಸಾಲ್ಟ್. ಸೊ ರಾಕ್ ಸಾಲ್ಟಿನ ಒಂದು ಉಪ್ಪು. ಇದು 80ರಿಂದ 100 ರೂಪಾಯಿ kg ಬೀಳುತ್ತೆ. ಸೊ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ರಾಕ್ ಸಾಲ್ಟನ್ನು ಬಳಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ರಾಕ್ ಸಾಲ್ಟ್ ಇದು. ಸೊ ಈ ರಾಕ್ ಸಾಲ್ಟ್ ಪ್ರೈಸು 80 ರೂಪಾಯಿಂದ 100 ರೂಪಾಯಿ ಸಿಗುತ್ತೆ. ಸೊ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ, ನೀವು ಬೇಕಂದರೆ ಕ್ಲಿಕ್ ಮಾಡಿಬಿಟ್ಟು ಈ ರಾಕ್ ಸಾಲ್ಟನ್ನು ಆನ್ಲೈನ್ ಬೈ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೇನೆ. ಸೊ ಇವಾಗ ಈ ಐಟಮ್ ಹಾಕಿದ್ದಾರೆ ಇವೆಲ್ಲವೂ ಎಣ್ಣೆಯಲ್ಲಿ ಬೆಂದ ಹಾಗೆ ಆಗಬೇಕು, ಬೇಯಬೇಕು ಚೆನ್ನಾಗಿ. ಸೊ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಬೇಕು, ಬೇಯಬೇಕು. ಸೊ ಇವಾಗ ಈ ನೀರು ಕುದೀತಾ ಇದೆ. ಸೊ ಈ ಥರ ಕುದಿ ಬಂದ ನಂತರ ಅಕ್ಕಿಯನ್ನು ಹಾಕೋಬೇಕು. ಸೊ ಅರ್ಧ kg ಅಷ್ಟು ಅಕ್ಕಿ. ಸೊ ಅಕ್ಕಿ ಬಂದರೆ ಜೀರಾ ರೈಸನ್ನು ಹಾಕ್ಕೊಳ್ಳಿ. ಜೀರಾ ರೈಸ್ ಹಾಕಿದರೆ ಪಲಾವು ರುಚಿಯಾಗುತ್ತೆ. ಆಮೇಲೆ ಈ ರೀತಿ ಟಕ್ಕನನ್ನು ಅರ್ಧ ಮುಚ್ಚಿಡಿ, ಅಂದರೆ ಬೇಗನೆ ಕುದಿಯುತ್ತೆ, ನಿಮ್ಮ ಪಲಾವ್ ಬೇಗನೆ ಆಗುತ್ತೆ. ಸೊ ಇವಾಗ ರೈಸ್ ಕುದೀತಾ ಇದೆ. ಸೊ ನೀರು ಹೋಗಬೇಕು. ಆಮೇಲೆ ರೈಸ್ ಅನ್ನ ಕೂಡ ಆಗೈತೆ ಇಲ್ಲಿ ಚೆಕ್ ಮಾಡ್ಕೊತಾ ಇರಿ. ಸೊ ಈಗ ರೈಸ್ ಆಗಲು ಬಿಟ್ಟಿರುತ್ತೆ. ಸೊ ನೀವು ನೋಡ್ಬೋದು ರೈಸ್ ಆಗ್ತಾ ಇದೆ, ಆಗಿದೆ ಆಲ್ಮೋಸ್ಟು. ಒಮ್ಮೆ ಚೆನ್ನಾಗಿ ಇದನ್ನು ತಿರುಗಿಸಿ. ಸೊ ತಿರುಗಿಸಿ ಅನ್ನ ರೆಡಿಯಾಗಿದೆ. ಚೆನ್ನಾಗಿ ಇದನ್ನು ತಿರುಗಿಸ್ಬಿಟ್ಟು ಮುಚ್ಚವಾಗ ರುಚಿಕರವಾದ ಪಲಾವ್ ರೆಡಿ.